ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಇವತ್ತು ನಾನು ನಮ್ಮ ಅಕ್ಕ ಸೈಕಲಲ್ಲಿ ರೈಡಿಂಗ್ ಹೋಗ್ತಾಯಿದ್ವಿ. ಎಲ್ಲಿ ಬಂದರೆ ಸಾರಕ್ಕಿಲ್ಲದ್ವಿ. ಏನೇನು ಮಾಡ್ತೀವಿ, ಯಾವ್ಯಾವ ರೂಟಲ್ಲಿ ಹೋಗ್ತೀವಿ ಆ್ಯಂಡ್ ಎಷ್ಟೊತ್ತಾಗ್ಬೋದು, ಅಲ್ಲೆಲ್ಲ ಯಾವ್ಯಾವ ಥರ ಇದೆ ಮೀನುಗಳೆಲ್ಲ ಇದೆ. ಲಾಸ್ಟ್ ಟೈಮ್ ಹೋದಾಗ ವೀಡಿಯೋ ಮಾಡ್ಕೊಂಡಿದ್ದೆ. ಸೊ ಈ ಸತಿ ತೋರಿಸೋಣ ಅಂತ ಹೋಗ್ತಾಯಿದ್ದೀವಿ. ಅದನ್ನು ವೀಡಿಯೋ ಕೂಡ ಮಾಡ್ಕೊತಾ ಇದ್ದೀವಿ. ಈಗ ನಾವು ಮನೇಲಿ ಇದ್ದೀನಿ. ಕೆಳಗಡೆ ಸೈಕಲ್ನೆಲ್ಲ ಕ್ಲೀನಾಗಿ ಒರೆಸಿ ಟಾರ್ಪಲ್ ತೆಗ್ದು ಎಲ್ಲ ರೆಡಿ ಆದಮೇಲೆ ಸಿಗ್ತೀವಿ. ಸೊ ಗೈಸ್, ಇವಾಗ ಸೈಕಲ್ ತೆಗ್ದು ಎಲ್ಲ ರೆಡಿ ಆಗಿದ್ದೀವಿ. ಈಗ ನಮ್ಮ ಅಕ್ಕನ ಮನೆ ರೋಡ್ ಹತ್ರಕ್ಕೆ ಹೋದರೆ ನಮ್ಮ ಅಕ್ಕ ಸಿಗ್ತಾಳೆ. ನಮ್ಮ ಅಕ್ಕನ ಜೊತೆ ಹೋಗೋಣ. ಚಲೋ. ಅದು ಫಸ್ಟ್ ಟೈಮು ಈ ಥರ ಮಾಡ್ತಾ ಇರೋದು. ಸ್ವಲ್ಪ ವೀಡಿಯೋ ಶೇಕ್ ಆಗ್ತಿದೆ ಅನಿಸುತ್ತೆ, ಗೊತ್ತಿಲ್ಲ, ನೋಡೋಣ ಬನ್ನಿ. A few moments later. ಸೊ ಈಗ ಬಂದಿದ್ದೀವಿ ನಮ್ಮ ಅಕ್ಕನ ಮನೆ ಹತ್ರ. ನನ್ನ ಸೆಟಪ್ ರೆಡಿಯಾಗಿದೆ, ಅವಳ ಸೆಟಪ್ ರೆಡಿಯಾಗಿದೆ. ಸೊ ಈಗ ಮೌಂಟ್ ಮಾಡ್ಕೊಂಡು ಕ್ಯಾಮ್ರಾನ ಹೋಗೋಣ. ಸೊ ಗೈಸ್, ಇವಾಗ ನಮ್ಮ ಅಕ್ಕನೂ ರೆಡಿಯಾಗಿದ್ದಾಳೆ, ಈಗ ನಾನು ರೆಡಿಯಾಗಿದ್ದೀನಿ. ಈಗ ಹೊರಡೋಣ. ಯಾಕೆ ನಡಿ ಬ್ರೋ. ಹಾಂ, ಚಲೋ ಚಲ್ತೆ. ಗೈಸ್, ಈಗ ನಾವು ಹೋಗೋ ದಾರಿ ತೋರ್ಸೋಕ್ಕಾಗಲ್ಲ ಅನಿಸ್ತಿದೆ. ಯಾಕಂದರೆ ಈಗ ನಾವು ಚಿಕ್ಕ ಮಕ್ಳು ಇರೋದನ್ನ ಕ್ಯಾಮ್ರಾ ಕೂಡ ಕಿತ್ಕೋಬೋದು ಅಥವಾ ಬೀಳ್ಬೋದು ಮೊಬೈಲು. ಸೊ ಸಾರಕ್ಕಿ ಲೇಕ್ ಹೋದ್ಮೇಲೆ ಸಿಗೋಣ. 20 minutes ಲೇಟರ್. ಸೊ ಈಗ ಬಂದಿದ್ದೀವಿ ಸಾರಕ್ಕಿ ಲೇಕ್ಗೆ. ತೆಲುಗು ಇಲ್ಲ ಅಂಕಲ್. ಸೊ ಇಲ್ಲಿ ಬಂದಿದ್ದೀವಿ. ಇಲ್ಲಿ ಮೀನುಗಳು ನೋಡ್ರಿ, ಇಲ್ಲಿ ತುಂಬ ಮೀನ್ಸಿದೆ. ಫಿಶಸ್ ಅಲ್ಲಿ ಒಂದು ಚಿಕ್ಕ ಐಲ್ಯಾಂಡ್ ಇದೆಯಲ್ಲ, ಅಲ್ಲಿಂದ ಪಿಕಾಕ್ ಸೌಂಡ್ ಬರ್ತಿದೆ, ಆದರೆ ಅಲ್ಲಿಗೆ ಹೋಗೋಕ್ಕಾಗಲ್ಲ. ಪುಟ್ಟ ದ್ವೀಪ. ಹಾಂ, ಕನ್ನಡದಲ್ಲಿ ಹೇಳಂಗಿದ್ರೆ ಪುಟ್ಟ ದ್ವೀಪ. ಇಲ್ಲಿ ತುಂಬ ಮೀನ್ಸಿದೆ. ಇಲ್ಲಿ ಚಪಾತಿ ಕಳೆಪುರಿ ಎಲ್ಲ ಹಾಕ್ಬೋದು, ಅದು ತಿನ್ನೋಕ್ಕೆ ಬರುತ್ತೆ. ತುಂಬ, ಒಂದು 1000 ಮೇಲಿದೆ, ಅಂದರೆ 1000. ಬ್ರೋ, ಯಾರು ಆಕ್ಷನ್ ಆಗುತ್ತೆ ಈ ಲೇಕ್ಗೆ. ಆಕ್ಷನ್ ಆದಾಗ ಲೈಕ್ ಯಾರಿಗೆ ಜಾಸ್ತಿ ಲಾಸ್ಟ್ ತನಕ ಕೂಗ್ತಾರೋ ಅವ್ರಿಗೆ ಹೋಗುತ್ತೆ. ಅವರು ಲೈಕ್ ಬೇರೆಯವರು, ಅವ್ರ ಲೇಕ್ ಆಗುತ್ತಲ್ಲ, ಬೇರೆಯವರು ನಮ್ಮ ಮೀನನ್ನ ಇಲ್ಲಿರೋಕ್ಕೆ ಬಿಡ್ರಿ ಅಂದಾಗ ನಾವು ಮೀನ್ಸ್ ಇಲ್ಲಿ ಬಂದು ಕುತ್ಕೊಂಡಿದ್ದೀವಿ ಬೆಂಚ್ ಮೇಲೆ. ಇಲ್ಲಿ ವ್ಯೂ ಪಾಯಿಂಟ್ ನೋಡಿ ಲೇಕ್ದು, ತುಂಬ ಜನ ಓಡಾಡ್ತಾರೆ. ಇಲ್ಲಿ ಕ್ಲೀನಾಗಿ ಪ್ಲ್ಯಾಂಟು ಟ್ರೀಸ್ ಎಲ್ಲ ಇದೆ. ಇಲ್ಲಿ ಕುತ್ಕೊಳ್ಳೋಕೆ ಬೆಂಚ್ ಕೂಡ ಇದೆ. ದೊಡ್ಡ ಮರ ಕೂಡ ಇದೆ. ಸೊ ನೆರಳು ಫುಲ್ಲು, ತಣ್ಣ ಗಾಳಿ ಕೂಡ ಬರ್ತಿದೆ. ಹಾಯ್ ಮಾಡಿ ಬ್ರೋ. ಅವಳು ವೀಡಿಯೋಲಿ ಬರೋಲ್ಲ ಅಂತೆ, ಅದಕ್ಕೆ ಇಲ್ಲಿ ಕುತ್ಕೊಂಡೀಗ ಅಂಗಡಿಲಿ ಸ್ನ್ಯಾಕ್ಸ್ ಎಲ್ಲ ತೊಗೊಂಡು ತಿನ್ನಬೇಕು. ಇಲ್ಲಿ ಗಲೀಜು ಮಾಡಬಾರ್ದು. ಪ್ಯಾಕೆಟ್ಸ್ನೆಲ್ಲ ತಿರ್ಗಾ ನಮ್ಮ ಮನೆಗೆ ಹೋಗಬೇಕು. ಮನೆಗೆ ಹೋಗ್ಬೇಕಾದ್ರೆ ರೋಡಲ್ಲಿ ಹಾಕ್ಬಿಟ್ಟು ಹೋಗ್ಬೇಕು. ಸೊ ಈಗ ನೀರು ಕೂಡ ತಂದಿದ್ದೀವಿ, ಸ್ನ್ಯಾಕ್ಸ್ ಕೂಡ ತಂದಿದ್ದೀವಿ. ಫುಲ್ಲಿ ಆ ಡಾಗಿ ಬ್ಯಾಗಲ್ಲಿದೆ. ವ್ಯೂವರ್ಸ್ ತಿನ್ನೋಕ್ಕಾಗಲ್ಲ ಬಿಡು. ಸೊ ಈಗ ಇಲ್ಲೇ ಒಂದು 5-10 ನಿಮಿಷ ಕುತ್ಕೊಂಡು ಆಮೇಲೆ ತಿನ್ಕೊಂಡು ಆಮೇಲೆ ಹೋಗೋಣ. ಓಕೆ. ಸೊ ಗೈಸ್, ಬಂದಿದ್ದೀವಿ, ಒಂದು ರೌಂಡ್ ಹಾಕ್ಬಿಟ್ಟು ಬಂದ್ವಿ. ಸೆಕೆ ತುಂಬ ಬರ್ತಿದೆ, ಬಿಸಿಲು ಎನರ್ಜಿ ಇತ್ತು. ಬಿಸಿಲು ಬಂದಿರೋದ್ರಿಂದ ಏನೂ ಕಾಣಿಸ್ತಾ ಇಲ್ಲ. ಇನ್ನು ತುಂಬ ಸುಸ್ತಾಗ್ತಿದೆ. 2nd 4th. ಸೊ ನಮ್ಮ ಮಕ್ಕಳಿಗೆ ಏನು ಗೊತ್ತಾಗ್ತಿಲ್ಲ ಸೈಕಲ್. ಹಾಯ್ ಮಾಡೋದು. ಹಾಯ್. ಓಕೆ. ಸೊ ಈಗ ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ಈಗ ಡೈರೆಕ್ಟ್ ಮನೆ ಪ್ಲ್ಯಾನ್ ಇಲ್ಲ, ಇನ್ನೊಂದು ಪಾರ್ಕ್ ಹೋಗಿ, ಅಂದರೆ ಮನೆ ಹತ್ರ ಇರೋ ಪಾರ್ಕೆ. ಇವಾಗ 8:10 ಆಗ್ತದೆ ಟೈಮು. ಸೊ ಈಗ ಹೋಗಿ 8:10 ಇವಾಗ 9 o'clock ತನಕ ಅದೇ ಪಾರ್ಕಲ್ಲಿದ್ದು ಸ್ನ್ಯಾಕ್ಸ್ ಇನ್ನೂ ಏನೂ ತಿಂದಿಲ್ಲ, ಅದೇ ಬರೀ ಒಂದು ರೌಂಡ್ ಹಾಕಿ ಹೋಗೋಣ ಅಂತ. ಸೊ ಈಗ ಹೋಗೋಣ. ಪಿಟ್ ಪಾರ್ಕ್ ಹೋದ್ಮೇಲೆ ಸಿಗೋಣ. ಇಲ್ಲಿ ಬಂದು ರೆಸ್ಟ್ ಮಾಡ್ತಾಯಿದ್ವಿ. ಸೈಕಲ್ನ ಅಲ್ಲಿ ಪಾರ್ಕ್ ಮಾಡಿದ್ವಿ.
ಇವೆಲ್ಲ ಕೂತಿದ್ದೀವಿ. ಇದೇ ಸ್ಲೈಡರ್ ಸಿಂಗಲ್ ಕೂತಿದ್ದು ಮರದ ನೆರಳು ಇದೆ. ಆ್ಯಂಡ್ ಎಲ್ಲಿ ಬಿಸಿಲು ಕೂಡ ಬರ್ತದೆ. ಮನೆಗೆ ಒಂದು ಮೇಲೆ ಸಿಗೋಣ. ಸೊ ಈಗ ಗೈಸ್ ಹೋಗ್ತಾ ಇದ್ದೀವಿ ಮನೆಗೆ. ಬೇಗ ಏನಾಯಿತು? ನಮ್ಮ ಅಕ್ಕನ ಸ್ವಲ್ಪ ಗೇರ್ ಪ್ರಾಬ್ಲಮ್, ಅಂದರೆ ಗೇರ್ ಚೆನ್ನಾಗೇ ಇದೆ ಬಟ್ ಅವಳಿಗೆ ಗೊತ್ತಿಲ್ಲ ಹೆಂಗೆ ಯೂಸ್ ಮಾಡಬೇಕು ಅಂತ. ಸೊ ಅದು ನಮ್ಮ ಥರ ಲೈಕ್ ನಂಬರ್ಸ್ ಇಲ್ಲ ಅದರಲ್ಲಿ, ಲೈಕ್ 1 2 3 ಬರೀ ಡಾಟ್ಸ್ ಇದೆ ಒಳಗೆ, ಅದು ಅರ್ಥ ಆಗ್ತಿಲ್ಲ ಅದಕ್ಕೆ. ಇಲ್ಲೂ ಸ್ವಲ್ಪ ಜಾಸ್ತಿ ಮರಗಳಿದೆ. ಸೊ ಈ ರೋಡಲ್ಲಿ ಸಖತ್ ನೆರಳಿದೆ. ಈ ರೋಡಲ್ಲಿ ಏನಂತಾರೆ, ಟಾರ್ ಹಾಕಬೇಕು. ಟಾರ್ ಹಾಕಿದ್ರೆ ಚೆನ್ನಾಗಿರುತ್ತೆ. ಬಾ 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 ಬಂದ್ಬಿಡು. ನೆಕ್ಸ್ಟ್ ಟೈಮಿಂದ ಕರೆಕ್ಟಾಗಿ ಮೌಂಟ್ ಮಾಡ್ಕೊಂಬರ್ಬೇಕು. ಅರ್ಜೆಂಟ್ ಮಾಡ್ಕೊಂಡಿರೋದು. ಸೊ ತುಂಬ ಕ್ಯಾಮ್ರಾ ಲ್ಯಾಗ್ ಆಗ್ತಿದೆ, ಅಂದರೆ ವೈಬ್ರೇಟು ಆ್ಯಂಡ್ ತುಂಬ ಕ್ಯಾಮ್ರಾ ಎಲ್ಲಿ ಫೋಕಸ್ ಮಾಡ್ತಾಯಿದ್ದೆ. ಈಗ ಕ್ಯಾಮ್ರಾ ಸೆಟ್ ಮಾಡೋಕ್ಕೋಗಿ ವೀಡಿಯೋನೇ ಆಫ್ ಆಗೋಗಿತ್ತು. ಹಾಗೆ ತಿರ್ಗಾ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇಲ್ಲಿ. ಮತ್ತು ತುಂಬ ಬಿಸಿಲು ಕೂಡ ಇದೆ. ಹಂಗೆ ಹೋಗ್ತಾ ಇದ್ದೀವಿ. ಮನೆ ಹತ್ರ ಇದೆ, ಇನ್ನು ಹೋಗೋಣ. ಎಲ್ಲೋ ಫೋಕಸ್ ಆಗ್ತಿದೆ. ಸೊ ಮನೆಗೆ ಹೋದ್ಮೇಲೆ ಮನೆ ಹತ್ರ ಹೋದ್ಮೇಲೆ ಸಿಗ್ತೀನಿ. ಬಾಯ್. ಇವಾಗ ಒಂದೆರಡು ಫೋಟೋ ಹಾಕಿದ್ದೀನಿ. ಒಂದೆರಡು ಫೋಟೋ ನೋಡಾದ್ಮೇಲೆ ಲೈಕ್, ಶೇರ್, ಕಮೆಂಟ್. ಬಾಯ್.